ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ನಾನು ಇವಾಗಷ್ಟೇ ಹಾಸ್ಪಿಟಲಿಗೆ ಹೋಗಿ ಬಂದೆ. ನಿಮ್ಗೆ ಗೊತ್ತಿತ್ತು ಲೈಕ್ ನಂಗೆ ಹುಷಾರಿಲ್ಲ ಅಂತ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. ಸೊ ಕಿವಿ ಸಿಕ್ಕಾಬಟ್ಟೆ ನೋವಾಗ್ತಿತ್ತು, ಕೆಮ್ಮು ಆಗೆಲ್ಲ ಸಿಕ್ಕಾಬಟ್ಟೆ ನೋವಾಗ್ತಿತ್ತು, ಮತ್ತು ತಲೆ ಸಿಕ್ಕಾಬಟ್ಟೆ ನೋವಿತ್ತು. ಹಾಗಾಗಿ ನಾನೀಗ ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ಬಂದೆ. ಅದೇ ಇನ್ಫೆಕ್ಷನ್ ಇಯರ್ ಡ್ರಮ್ ತನಕ ಟಚ್ ಆಗಿದೆ, ಹಾಗಾಗಿ ಕಿವಿ ನೋವು. ಸೊ ಡ್ರಾಪ್ಸ್, ಸ್ಪ್ರೇ ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡೋಕ್ಕೆ. ಸೊ ಹಾಗೆ ಡ್ರಾಪ್ಸ್ ಎಲ್ಲ ಹಾಕ್ಕೊಂಡು ಮಲಗಿದ್ದೆ ನಾನು ಎಷ್ಟೋ ತನಕ. ಇವಾಗ ಎದ್ದೆ, ಡ್ರಾಪ್ಸ್ ಮತ್ತು ಸ್ಪ್ರೇ ಎಲ್ಲ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಎದ್ದೆ. ಇನ್ನು ಧ್ವನಿನೂ ಬರುವಾಗಲೇ ನಾವು ಹೋಟೆಲಲ್ಲಿ ದೋಸೆ ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಇನ್ನು ಈಗ ಸ್ವಲ್ಪ ರೈಸ್ ಇಡಬೇಕು. ರೈಸ್, ಅನ್ನ, ತುಪ್ಪ ಧ್ವನಿಗೆ ಊಟ ಮಾಡಿಸ್ಬೇಕು. ಆ್ಯಂಡ್ ರಾತ್ರಿ ಊಟಕ್ಕೆ ಏನಾದರೂ ಕರಿ ಮಾಡಿದ್ದೆ, ಎಗ್ ಕರಿ ಮಾಡೋಣ ಅಂತ. ಆ್ಯಂಡ್ ನಂಗೆ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬ್ಲೌಸರ ಸ್ಟಿಚಿಂಗ್ ಕೊಡಬೇಕಿತ್ತು. ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಮತ್ತು ಒಂದು ಸಾರಿ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ, ನಂದು ಮೈಸೂರು ಸಿಲ್ಕ್ ಸಾರಿ. ಸೊ ಅದನ್ನ ಕಲೆಕ್ಟ್ ಮಾಡಿ ಬರಬೇಕು. ಫಸ್ಟ್ ನಾವು ರೈಸ್ ಇಟ್ಟು ಧ್ವನಿಗೆ ಊಟ ಕೊಟ್ಟು ಮತ್ತು ಅವಳನ್ನ ಕರ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಅಲ್ಲಿಂದ ಸಾರಿ ಕಲೆಕ್ಟ್ ಮಾಡಿ ಬರೋಣ. ಆ್ಯಂಡ್ ರಾತ್ರಿಗೆ ಕರಿ ಮಾಡೋಕ್ಕೆ ಈಗ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ಎಗ್ ಕರಿ ಮಾಡೋಣ ಅಂತ. ರೈಸ್, ಎಗ್ ಕರಿ. ಮತ್ತು ಈಗ ಸ್ವಲ್ಪ ಹೆಲ್ದಿ ಆಗಿದ್ದೀವಿ ನಾನು ಮತ್ತು ಅಪ್ಪು. ಸ್ವಲ್ಪ ಶಕ್ತಿ ಕಮ್ಮಿ ಆಗಿದೆ, ಜ್ವರ ಎಲ್ಲ ಬಂದು ಸ್ವಲ್ಪ ವೀಕ್ನೆಸ್ ಆಗಿದೆ. ಸೊ ಹಾಗಾಗಿ ಜಾಸ್ತಿ ಪ್ರೋಟೀನ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡಬೇಕು. ಸೊ ಹಾಗಾಗಿ ಎಗ್ ಕರಿ ಮತ್ತು ಫಿಶ್ ಇತ್ತು, ಸ್ವಲ್ಪ ಫಿಶ್ ಫ್ರೈ, ರೈಸ್, ಎಗ್ ಕರಿ ಮತ್ತು ಪಾಲಕ್ ಸೊಪ್ಪಿದೆ. ಪಾಲಕ್ ಸೊಪ್ಪು ಸ್ವಲ್ಪ ಫ್ರೈ ಮಾಡೋಣ. ಮತ್ತು ಸ್ವಲ್ಪ ಕ್ಯಾರೆಟ್, ಫೈಬರ್ಗೆ ಕ್ಯಾರೆಟ್ ಮತ್ತು ಬ್ರಾಕ್ಲಿ ಇದೆ. ಸೊ ಅದನ್ನ ಸ್ಟೀಮ್ ಮಾಡೋಣ. ಸೊ ಇದಿಷ್ಟು ಮಾಡಿಟ್ಟು ನಮ್ಗೆ ಟೈಮ್ ಇದೆ. ಹೊರಗಡೆ ಒಂದು 5 o'clock ಆಗುವಾಗ ಹೋದರೆ ಸಾಕು. ಸೊ ಇನ್ನೂ ತುಂಬ ಟೈಮ್ ಇದೆ. ಈಗ 2 o'clock ಆಗಿದೆ ಅಷ್ಟೇ. ಸೊ ಇದೆಲ್ಲ ಮಾಡಿಟ್ಟು ಒಂದು 5 o'clock ಆಗುವಾಗ ಹೋಗಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಸಾರಿ ಕಲೆಕ್ಟ್ ಮಾಡಿ ಬರುವ. ಟಯರ್ಡ್ ಅಂದರೆ ಟಯರ್ಡ್ ಆಗ್ತಿದೆ. ಈಗ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟೇ ಮಾಡಿದೆ. ಯಾವುದು ಕಾಲ ಆಯಿತು, ನವಂಬರಲ್ಲೇನೋ ನಾನು ಪೋಸ್ಟ್ ಮಾಡಿದ್ದು. ಅದಾದಮೇಲಿಂದ ಫುಲ್ ಒಂಥರ ಏನೋ ಡಿಸಿನೆಸ್, ಲೇಸಿನೆಸ್. ಆಫೀಸಲ್ಲೂ ಸಿಕ್ಕಾಬಟ್ಟೆ ಕೆಲಸ. ಈಗ ಆಫೀಸ್ಗೆ ಹೋಗೋದು, ಬರೋದು, ಮತ್ತು ಧ್ವನಿ ನೋಡೋದು, ಇದೇ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಏನೂ ಪೋಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಮಾತ್ರ ಸ್ವಲ್ಪ ಹಿಂಗೆ ಏನೋ ವೀಕ್ಲಿ ವ್ಲಾಗ್ ಥರ ಮಾಡ್ತಿದ್ದೀನಿ. ಸಿಕ್ಕಿದಾಗ ಅಂದರೆ ಟೈಮ್ ಸಿಕ್ಕುವಾಗ ವೀಡಿಯೋ ರೆಕಾರ್ಡ್ ಮಾಡಿ ಅದನ್ನ ಪೋಸ್ಟ್ ಮಾಡೋದಾಗಿದೆ. ಪ್ರಾಪರಾಗಿ ಕೂತ್ಕೊಂಡು ವೀಡಿಯೋ ಮಾಡೋಷ್ಟು ಆಗ್ತಾಯಿಲ್ಲ, ಬಿಕಾಸ್ ಆಫ್ ದಿಸ್ ಹೆಲ್ತ್ ಇಶ್ಯೂಸ್ ಮತ್ತು ಬ್ಯುಸಿ ಎಲ್ಲ ಆಗಿ. ಅದು ಹಾಗೆ. ಸೊ ಇನ್ನು ಲೆಟ್ಸ್ ಸ್ಟಾರ್ಟ್. ನಾವು ರೈಸಿಗಿಟ್ಟು ಬಾಕಿ ಕೆಲಸ ಮಾಡೋಣ ನಾವು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಎಲ್ಲ ರೆಡಿ ಮಾಡಿಕೊಂಡೆ. ಇದು ಮೊಟ್ಟೆ ಕರಿ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ಮೆಂತ್ಯ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ. 4 ಪ್ಯಾನ್ ರೆಡಿ ಆಗಿದೆ. ಇದರಲ್ಲಿ ರೈಸ್ ಆಯಿತು. ಇದರಲ್ಲಿ ಎಗ್ ಕರಿ ಮಾಡುವ. ಇದರಲ್ಲಿ ಒಂದು ಸ್ವಲ್ಪ ಮೆಂತ್ಯ ಫ್ರೈ ಮಾಡ್ಕೊಳ್ಳೋದು. ಆ್ಯಂಡ್ ಇದರಲ್ಲಿ ಬೀಟ್ರೂಟ್ ಮಾಡ್ಕೊಳ್ಳೋದು. ಮತ್ತು ಇನ್ನು ಫಿಶ್ ಸ್ವಲ್ಪ ಇನ್ನೂ ಗಟ್ಟಿ ಇದೆ, ಅದನ್ನು ಮತ್ತೆ ಮ್ಯಾರಿನೇಟ್ ಮಾಡಿ ಮತ್ತೆ ಮಾಡೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್ ನಾವ್. ಇದು ಸೊಪ್ಪಿದು ಪಲ್ಯ. ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ. ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಆ್ಯಂಡ್ ದೆನ್ ಎಗ್ ಕರಿ ರೆಡಿ ಆಯಿತು. ರೈಸ್ ರೆಡಿ ಆಯಿತು. ಫಿಶ್ ಇನ್ನು ಮ್ಯಾರಿನೇಟ್ ಮಾಡಬೇಕಿದೆ, ಇನ್ನೂ ಗಟ್ಟಿ ಇದೆ. ಸೊ ಧ್ವನಿಗೆ ಊಟ ಮಾಡಿಸಿ ಬಂದು ಫಿಶ್ ಮ್ಯಾರಿನೇಟ್ ಮಾಡಿ ಫಿಶ್ ಫ್ರೈ ಮಾಡುವ. ಓಕೆ. ಹಾಗೆ ಎಲ್ಲ ಕೆಲಸ ಮುಗೀತು. ಕರಿ ಮಾಡಿ ಆಯಿತು, ಪಲ್ಯ ರೆಡಿ ಆಯಿತು, ರೈಸ್ ರೆಡಿ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಹೊಡೆದು ನೆಲ ಒರೆಸ್ಕೊಂಡೆ. ಮತ್ತು ಏನು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಿತ್ತು. ಸೊ 2 ಬಾತ್ರೂಮ್ ಕ್ಲೀನ್ ಮಾಡಿ ಆಯಿತು. ಧ್ವನಿಗೆ ಸ್ನಾನ ಮಾಡಿಸಿ ಈಗ ನಾವು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗೋದು. ಅದು ಮುಗಿದು ಒಂದು ಸಾರಿ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅಲ್ಲ ಎಂಥದ್ದು, ಬ್ಯಾಂಗಲ್ ಶಾಪಿಗೆ ಹೋಗಬೇಕು. ಸೊ ಬ್ಯಾಂಗಲ್ ಶಾಪಿಗೆ ಹೋಗಿ ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಖಾಲಿ ಆಗಿದೆ, ಅದೆಲ್ಲ ತೊಗೊಂಡು ಬರಬೇಕು. ಸೊ ಲೆಟ್ಸ್ ಗೋ ಪಿಕಾಚು ಗೋ. ಚಪ್ಪಲ್ ಹಾಕೋ, ಚಪ್ಪಲ್. ಗುಡ್ ಗರ್ಲ್. ಒಂದು ಚಪ್ಪಲ್, ಅಮ್ಮಡ ಚಪ್ಪಲ್. ಪಾಪ ಉಲ್ಟಾ ಆ ಕಡೆ ಹಾಕ್ಕೊಬೇಕು ಕಂದ. ಉಲ್ಟಾ ಹಾಕ್ಕೊಂಡಿದ್ಯಾ ಹಂಗಾರಿ. ಇದು ಈ ಕಡೆ, ಇದೀಚೆ ಬರಬೇಕು. ಇದು ಈ ಕಡೆ ಬಿಚ್ಚು. ಉಲ್ಟಾ ಹಾಕಿದ್ಯಾ? ಇದು ಕೊಡು. ಇದಕ್ಕೆ
ಕರೆಕ್ಟ್. 1 2 3 4 5 6 7 ಹೇಳು ಟೆಲ್. ಹಾಂ 19 ಓಕೆ. ಈ ಥರ ಇದು ಆ್ಯಕ್ಚುಲಿ ಕರೆಕ್ಟಾಗಿ ಹಾಕ್ಕೊಬೇಕು. ನಾನು ಇಲ್ಲೇ ಟೈಲರ್ ಶಾಪ್ ಇಲ್ಲೇ ಹತ್ರ ಇರೋದು ಫಸ್ಟು. ಸೊ ಫಸ್ಟ್ ಹಿಂಗೆ ಹಾಕ್ಕೊತೀನಿ, ಆಮೇಲೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಕರೆಕ್ಟ್ ಇದು ಹಿಂಗೆ ಹಾಕ್ಕೊಬೇಕಂತ. ಸೊ ಇದು ಸೇಫ್ಟಿ ಬ್ಯಾಗ್ ಸ್ಕೂಟಿಯಲ್ಲಿ. ಈಗ ಕರೆಕ್ಟ್ ಹಾಕ್ಕೊಂಡಿದ್ದೀವಿ. ಇದು ಹೀಗೆ 2 ಮೇಲ್ಗಡೆ ಬರುತ್ತೆ. ಮತ್ತು ಧ್ವನಿಗೆ ಬ್ಯಾಕ್ ಸೈಡಲ್ಲಿ ಕ್ಲಿಪ್ ಇದೆ. ಆ ಕ್ಲಿಪ್ಪು ಹಾಕಿ ಕುತ್ಕೊಳ್ತಾಳೆ ಧ್ವನಿ. ಎಲ್ಲಿ ಧ್ವನಿ? ಮತ್ತು ನನಗೆ ಬ್ಯಾಕ್ ಸೈಡಲ್ಲಿ ಕ್ಲಿಪ್ಪು, 2 ಕ್ಲಿಪ್ಪು. ಹೀಗೆ ನಾವು ಕುತ್ಕೊಂಡು ಬುಮ್ 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 ಹೋಗ್ತೀವಿ. ಯಾಕಂದ ಹೋಗ ಬಾಯ್ ಮಾಡು. ಬಾಯ್ ಬಾಯ್ ಶಿಯು. ಬಾಯ್ ಗಾಯ್ಸ್. ಸಾರಿ ಕಲೆಕ್ಟ್ ಮಾಡ್ಕೊಂಡಾಯಿತು, ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾಯಿತು. ಇಲ್ಲಿ ಕೊಟ್ಟು ಡ್ರೈ ಕ್ಲೀನಿಂಗಿಗೆ. ಸೊ ಅಲ್ಲಿಂದ ಸಾರಿ ಕಲೆಕ್ಟ್ ಮಾಡಿಕೊಂಡು ನಾವಿನ್ನು ಹೊರಟ್ವಿ. ಲೆಟ್ಸ್ ಗೋ ಬ್ಯಾಕ್ ಹೋಮ್. ಹೋಗ್ತಾ ಸ್ವಲ್ಪ ಬ್ಯಾಂಗಲ್ ಶಾಪಿಗೆ ಹೋಗುವ ಪಿಕಾಚು ಹೋಗುವ. ಹಾಗೆ ಎಲ್ಲ ಕೆಲಸ ಮುಗೀತು. ಸಾರಿ ಇಸ್ಕೊಂಡು ಬಂದಾಯಿತು, ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾಯಿತು, ಸ್ವಲ್ಪ ಬ್ಯಾಂಗಲ್ ಶಾಪಿಗೆ ಹೋಗಿ ಬ್ಯಾಂಗಲ್ ಅದು ಇದೆಲ್ಲ ಶಾಪಿಂಗ್ ಮಾಡಿ ಬಂದಾಯಿತು. ಇನ್ನು ಹೋಗುವಾಗ ನಾನು ಫಿಶ್ ಮ್ಯಾರಿನೇಟ್ ಮಾಡಿಟ್ಟು ಹೋಗಿದ್ದೆ. ಈಗ ಫಿಶ್ ಫ್ರೈ ಮಾಡಬೇಕು, ಮತ್ತು ಬ್ರಾಕ್ಲಿನ ಸ್ಟೀಮ್ ಮಾಡಬೇಕು, ಆ್ಯಂಡ್ ಕಾರ್ನ್ ಬೇಯಿಸೋಕ್ಕಿಡಬೇಕು. ಸೊ ಯಾ ಲೆಟ್ಸ್ ಡೂ ಇಟ್. ಆ್ಯಂಡ್ ಅದೆಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಇವತ್ತಿದು ಅಡುಗೆ ರೆಡಿ. ಯಾವುದೂ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಈಗ ಮಾಡ್ತಾಯಿಲ್ಲ, ಸ್ವಲ್ಪ ಕ್ವಾಂಟಿಟಿ. ಬಟ್ ಮೇಕ್ ಶ್ಯೂರ್ ವಿ ಗೆಟ್ ಎನಫ್ ಆಫ್ ಪ್ರೋಟೀನ್, ಫೈಬರ್, ಕಾರ್ಬ್ಸ್. ಸೊ ಹಾಗೆ ಬ್ಯಾಲೆನ್ಸ್ಡ್ ಮೀಲ್ನ ಮಾಡಿ ತಿನ್ನಬೇಕು ಅಂತ. ಸೊ ನಾನಿನ್ನು ರೈಸ್ ಊಟ ಮಾಡಲ್ಲ ರಾತ್ರಿ. ಪ್ರಾಬಬಲಿ 1-2 ಫಿಶ್ಶು ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ತಿಂತೀನಿ ಅಷ್ಟೇ ನನ್ನ ಕೆಲಸ. ಹಾಗೆ ಬ್ಯಾಲೆನ್ಸ್ಡಾಗಿ ಎಲ್ಲನೂ ಬಾಡಿಗೆ ಸಿಗಲಿ ಅಂತ. ಇದು ಹುಷಾರಿಲ್ಲದೆ ಹಾಗೆ ತುಂಬ ವೀಕ್ನೆಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈಗ ಸ್ವಲ್ಪ ಕರೆಕ್ಟ್ ಹೆಲ್ತ್ ಕಡೆ ಫೋಕಸ್ ಮಾಡೋಣ ಅಂತ, ಹಾಗೆ ಹೆಲ್ತ್ ಕಡೆ ಈಗ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ. ಸೊ ಬ್ಯಾಂಗಲ್ ಶಾಪಿಂದ ಏನೇನು ತಂದೆ ಅಂತ ಹೇಳಿದರೆ ಶೋ ಸ್ವಲ್ಪ ಬ್ಯಾಂಗಲ್ಸ್ ಬೇಕಿತ್ತು. ಈ ಕಲರ್ ಬ್ರೌನ್ ಕಲರ್ ಮತ್ತು ಬ್ಲೂ ಕಲರ್ ಬ್ಯಾಂಗಲ್ಸ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗೆ ಅದನ್ನು ತಂದೆ. ಸೊ ಲಾಸ್ಟ್ ಬ್ಲಾಗ್ ನೋಡಿದರೆ ನೀವು ನಾನು ಬ್ಯಾಂಗಲ್ ಬಾಕ್ಸ್ ತೊಗೊಂಡಿದ್ದೆ ಅಲ್ಲ, ಸ್ವಲ್ಪ ತುಂಬಿಸುವ ಅಂತ. ಮತ್ತು ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟ್ ಒಂದು ಸ್ಟೋನ್ದು ಅದನ್ನು ತೊಗೊಂಡೆ. ಆ್ಯಂಡ್ ಮತ್ತು ಇದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇದು ತೆಗೆದೆ. ಒಂದು ಸ್ವಲ್ಪ ಚಿಕ್ಕ ಸೈಜು, ಒಂದು ಸ್ವಲ್ಪ ದೊಡ್ಡ ಸೈಜು. ಮತ್ತು ಧ್ವನಿಗೆ ಕಾರ್ಡ್ಗೆ ತೊಗೊಂಡೆ. ಆ್ಯಂಡ್ 2 ಪಿನ್ನು ಮತ್ತು ಇದೊಂಥರ ಸ್ಟಿಕ್ಕರ್ ತೊಗೊಂಡೆ. ಸ್ವಲ್ಪ ಈ ಕಾಟನ್ ಸಾರೀಸ್ ಎಲ್ಲ ಉಡುವಾಗ ಚೆನ್ನಾಗಿರುತ್ತೆ ಅಂತ ಅದು ತೊಗೊಂಡೆ. ಆ್ಯಂಡ್ ಅಷ್ಟೇ. ಸೊ ಫಿಶ್ ಫ್ರೈಗೆ ಹಾಕ್ತೀನಿ, ತೋರಿಸ್ತೀನಿ ನಾನು. ಸೊ ಫಿಶ್ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಇದನ್ನ ಸ್ಟೀಮ್ ಮಾಡೋಕ್ಕಿಡೋಣ, ಇದನ್ನ ಬೇಯಿಸೋಕ್ಕಿಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ್ಯಾಟ್. ಆಯಿತು. ಇದರಲ್ಲಿ ನಾನು ಕಾರ್ನ್ ಬೇಯಿಸೋಕ್ಕಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಬ್ರಾಕ್ಲಿ ಇತ್ತು, ಅದನ್ನ ಸ್ಟೀಮ್ ಮಾಡೋಕ್ಕಿಟ್ಟಿದ್ದೀನಿ. ಸೊ ಹಾಗೆ ಆಲ್ ಸೆಟ್. ಇನ್ನು ಊಟ ಮಾಡೋದು, ಬೇಗ ಊಟ ಮಾಡಿ ಬೇಗ ನಿದ್ದೆ ಮಾಡೋದು. ಧ್ವನಿ ಚೆರಿ ಟೊಮೆಟೊ ಬರುತ್ತಲ್ಲ ಅದನ್ನು ತಿಂತಾ ಇದ್ದಾಳೆ. ಅವಳಿಗೆ ಚೆರಿ ಟೊಮೆಟೊ ಇಷ್ಟ, ಹಾಗೆ ಅದನ್ನು ತಿಂತಾ ಇದ್ದಾಳೆ. ಇನ್ನು ಪಾತ್ರೆ ಎಲ್ಲ ಡಿಶ್ ವಾಷರಿಗೆ ಹಾಕಿ ಎಲ್ಲ ಕೆಲಸ ಮುಗೀತು. ಇನ್ನು ಪಾತ್ರೆ ಎಲ್ಲ ಡಿಶ್ ವಾಷರಿಗೆ ಹಾಕೋದು ಮತ್ತು ನಿದ್ದೆ ಮಾಡೋದು ಅಷ್ಟೇ. ಸೊ ಇದಾಗಿತ್ತು ನಮ್ಮ ಸ್ಯಾಟರ್ಡೆಯ ಬ್ಲಾಗ್ ಗೈಸ್. ಹೀಗಿತ್ತು ನನ್ನ ಸ್ಯಾಟರ್ಡೆ. ಇದನ್ನೆಲ್ಲ ಎತ್ತಿಡಬೇಕು, ಅದಾದ್ರ ಪ್ಲೇಸಿಗೆ ಬ್ಯಾಂಗಲ್ಸ್ ಸ್ಟಿಕ್ಕರ್ ಎಲ್ಲ ಎತ್ತಿಟ್ಟು ಅಷ್ಟೆ. ಕಾರ್ನ್ ಸ್ಟೀಮ್ ಮಾಡಿದ್ದು ಅಲ್ಲ, ಕಾರ್ನ್ ಬೇಯಿಸಿದ್ದು ಮತ್ತು ಬ್ರಾಕ್ಲಿ ಸ್ಟೀಮ್ ಮಾಡಿದ್ದು. ಸೊ ಇದು ಇಲ್ಲಿಟ್ಟಿದ್ದೇನೆ. ಸೊ ಎಲ್ಲ ಐಟಮ್ಸ್ ರೆಡಿ ಆಯಿತು. ಫಿಶ್ ಫ್ರೈ ಎಲ್ಲ ಆಯಿತು. ಸೊ ಡನ್ ಫಾರ್ ಟುಡೇ. ಅಪ್ಪುಗೆ ಬರುವಾಗ ಮೆಂತ್ಯ ಸೊಪ್ಪು ಥರ ಕೇಳಿದ್ದೆ. ಸೊ ಹಾಗಾಗಿ ಮೆಂತ್ಯ ಮತ್ತು ಪಾಲಕ್ ತಂದಿದ್ದಾರೆ. ಇನ್ನು ನಾಳೆ ಇಡಬೇಕು ಸೊಪ್ಪನ್ನ. ಧ್ವನಿ ಮಲಗಿಸಿ ಕ್ಲೀನ್ ಮಾಡಿ
ಮತ್ತು ನಾಳೆ ಇಡುವ ಸೊಪ್ಪು ಅಲ್ಲ, ನಾಳೆ ಮಾಡೋ ಸೊಪ್ಪು. ಸೊ ಹಾಗೆ ಗಾಯ್ಸ್, ಇದಾಗಿತ್ತು ನನ್ನ ಸ್ಯಾಟರ್ಡೇಯ ವ್ಲಾಗ್. ನೋಡಿದ್ರಲ್ಲ, ಇದೆ ಯೂಶ್ವಲಿ ವೀಕೆಂಡ್ಸಲ್ಲಿ. ಲಾಸ್ಟ್ ವೀಕೆಂಡ್ಸಲ್ಲಿ ಫುಲ್ ರೆಸ್ಟ್ ಮಾಡಿದ್ದು, ಹೀಗೆ ಮಲಗ್ತಾ ಇದ್ದೆ. ಮತ್ತು ಆರ್ಡರ್ ಮಾಡಿ ತಿಂದಿದ್ದಾಯಿತು ಒಂದು ಸ್ವಲ್ಪ ದಿವಸದಿಂದ ನೈಟ್. ಮತ್ತು ಎಷ್ಟು ದಿನ ಅಂತ ಆರ್ಡರ್ ಮಾಡೋದು ಅಂತ ಇವತ್ತು ಸ್ವಲ್ಪ ಎಲ್ಲ ಕುಕ್ ಮಾಡುವ ಅಂತ ಮಾಡಿದೆ. ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೋದಲ್ಲ, ಸೊ ಹಾಗೆ. ಮತ್ತು ನಾನು ಅಪ್ಪು ಅಲ್ಲ, ಮತ್ತು ಒಂದೇ ಟೈಮ್ಗೆ ಮಾಡಿದ್ರೆ ಸ್ವಲ್ಪ ಮಾಡಿದ್ರೆ ಒನ್ ಟೈಮ್ಗೆ ಆಗುತ್ತೆ. ಇಲ್ಲದ್ರೆ ಮತ್ತೆ ಅದು ಫ್ರಿಜ್ಜಲ್ಲಿಟ್ಟು ಮತ್ತೆ ಬಿಸಿ ಮಾಡಿ ಅದೆಲ್ಲ ಬೇಡ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಲ್ಲ ಮಾಡಿದೆ. ಹಾಗೆ ಎಲ್ಲ ರೆಡಿ ಆಯಿತು. ಇನ್ನು ಮೋಸ್ಟ್ಲಿ ಅಪ್ಪು ಸ್ನಾನ ಮಾಡೋಕ್ಕೆ ಹೋಗಿದ್ದು. ಅಪ್ಪು ಬಂದಮೇಲೆ ಊಟ ಮಾಡಿ ಧ್ವನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಮತ್ತು ಆ ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ನನಗೆ ಟ್ಯಾಬ್ಲೆಟ್ಸ್ ಇದೆ, ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಳಕ್ಕಿದೆ ಕಿವಿ ನೋವಿಗೆ. ಸೊ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಬೇಕು. ಪಾತ್ರೆ ಎಲ್ಲ ಡಿಶ್ ವಾಷರಲ್ಲಿ ಹಾಕಿ ಆಯಿತು. ಇನ್ನು ಅದು ಕೆಲಸನೂ ಮುಗೀತು. ಸೊ ಇನ್ನೇನಿಲ್ಲ, ಈಗ ಟೈಮ್ 7:30. ಸೊ ಎಲ್ಲ ಕೆಲಸ ಮುಗ್ದಾಯಿತು. ಇನ್ನು ಜಸ್ಟ್ ಈಗ ರಿಲ್ಯಾಕ್ಸ್ ಮಾಡೋದು, ಹೀಗೆ ಕುತ್ಕೊಳ್ಳೋದು ಅಷ್ಟೇ. ನೋಡೋಣ, ಇನ್ನು ಊಟ ಮಾಡಬೇಕಾದ್ರೆ ವ್ಲಾಗ್ ತೆಗೆದ್ರೆ ಅದನ್ನು ಹಾಕ್ತೇನೆ, ಇಲ್ಲಾಂದರೆ ಇಷ್ಟೇ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.